ನಮಸ್ಕಾರ ಸ್ನೇಹಿತರೆ. ನೀವು ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ಗಮನಿಸಿರಬಹುದು. ಆಂಜನೇಯನ ಮೂರ್ತಿಗೆ ಪೂರ್ತಿಯಾಗಿ ಕೇಸರ ಬಣ್ಣದ ಸಿಂಧೂರವನ್ನ ಹಚ್ಚಿರ್ತಾರೆ. ಆದರೆ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಕೇವಲ ಹಣೆಯ ಮೇಲೆ ಇಡಬೇಕಾದ ಸಿಂಧೂರವನ್ನ ಹನುಮಂತನು ಯಾಕೆ ಮೈತುಂಬ ಹಚ್ಚಿಕೊಂಡ ಅಂತ? ಬೇರೆ ದೇವತೆಗಳಿಗೆ ಹಣೆಗೆ ಮಾತ್ರ ತಿಲಕ ಇಡುತ್ತೀವಿ. ಆದರೆ ಹನುಮಂತನಿಗೆ ಮಾತ್ರ ಮೈತುಂಬ ಕೇಸರಿಯ ಸಿಂಧೂರವನ್ನ ಹಾಕ್ತೀವಿ. ಇದು ಬರೀ ಸಂಪ್ರದಾಯನ ಅಥವಾ ಇದ್ರಿಂದೆ ಯಾವ್ದಾದ್ರು ಕತೆ ಇದೆಯಾ? ಇಂದಿನ ಈ ವಿಡಿಯೋದಲ್ಲಿ ನಾವು ಇದ್ರಿಂದೆ ಇರುವಂತಹ ಕತೆನ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ. ರಾಮ ರಾವಣರ ಯುದ್ಧ ಮುಗಿದ ಅಯೋಧ್ಯೆಯಲ್ಲಿ ರಾಮರಾಜ್ಯ ಸ್ಥಾಪನೆಯಾದ ಸಮಯ ಅದು. ಹನುಮಂತನು ಸದಾ ರಾಮ ಸೀತೆಯರ ಸೇವೆಯಲ್ಲಿ ತೊಡಗಿದ್ದನು. ಒಂದು ದಿನ ಸೀತಾಮಾತೆ ತನ್ನ ಹಣೆಯ ಮಧ್ಯಭಾಗದಲ್ಲಿ ಕೆಂಪು ಬಣ್ಣದ ಪುಡಿಯನ್ನು ಹಚ್ಚಿಕೊಳ್ಳುತ್ತಿರುವುದನ್ನು ಹನುಮಂತ ಗಮನಿಸುತ್ತಾನೆ. ಕುತೂಹಲ ತಡೆಯಲಾರದೆ ಹನುಮಂತನು ಸೀತೆಯನ್ನು ಈ ರೀತಿ ಕೇಳುತ್ತಾನೆ. ತಾಯಿ, ಈ ಕೆಂಪು ಪುಡಿಯ ಮಹತ್ವವೇನು? ಇದನ್ನು ಯಾಕೆ ಹಚ್ಚಿಕೊಳ್ಳುತ್ತಿದ್ದೀರಿ? ಅದಕ್ಕೆ ಸೀತಾಮಾತೆಯು ಮಂದಹಾಸ ಬೀರುತ್ತಾ ಹೇಳುತ್ತಾಳೆ, ಹನುಮ, ಇದು ಸಿಂಧೂರ. ಇದನ್ನು ಹಚ್ಚುವುದರಿಂದ ನನ್ನ ಪತಿ ಶ್ರೀರಾಮನ ಆಯಸ್ಸು ವೃದ್ಧಿಯಾಗುತ್ತದೆ, ಅವರಿಗೆ ಸದಾ ಮಂಗಳವಾಗುತ್ತದೆ ಮತ್ತು ಇದು ನನ್ನ ಮುತ್ತೈದೆಯ ಸಂಕೇತ. ಈ ಮಾತು ಹನುಮಂತನ ಮನಸ್ಸಿನಲ್ಲಿ ಆಳವಾಗಿ ನಾಟುತ್ತದೆ. ಹನುಮಂತ ಯೋಚಿಸುತ್ತಾನೆ, ತಾಯಿ ಸೀತೆ ಕೇವಲ ಹಣೆಯ ಮೇಲೆ ಒಂದು ಸಣ್ಣ ಬೊಟ್ಟು ಸಿಂಧೂರ ಹಚ್ಚಿದ್ದಕ್ಕೆ ರಾಮನಿಗೆ ಅಷ್ಟು ಲಾಭವಾಗುವುದಾದರೆ ನಾನು ನನ್ನ ಇಡೀ ದೇಹಕ್ಕೆ ಹಚ್ಚಿಕೊಂಡರೆ ನನ್ನ ಪ್ರಭು ಶ್ರೀರಾಮನು ಅಮರನಾಗಬಲ್ಲನೇ ಎಂದು ಅವನು ಯೋಚಿಸುತ್ತಾನೆ. ಈ ರೀತಿ ಯೋಚಿಸಿ ಹನುಮಂತನು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರ ಹಚ್ಚಿಕೊಳ್ಳುತ್ತಾನೆ. ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಸಭೆಯಲ್ಲಿದ್ದ ಸುಗ್ರೀವ, ಅಂಗದ ಮತ್ತು ಇತರರು ಹನುಮಂತನ ಈ ವಿಚಿತ್ರ ರೂಪ ನೋಡಿ ನಗುತ್ತಾರೆ. ಆದರೆ ಶ್ರೀರಾಮನು ಹನುಮಂತನನ್ನು ಹತ್ತಿರ ಕರೆದು ವಿಚಾರಿಸಿದಾಗ ಹನುಮಂತನು ಕೇಳುವ ಮಾತನ್ನು ಕೇಳಿ ರಾಮನ ಕಣ್ಣಲ್ಲಿ ನೀರು ಬರುತ್ತದೆ. ಪ್ರಭು, ನಿಮ್ಮ ಆಯಸ್ಸು 1000 ಪಟ್ಟು ಹೆಚ್ಚಾಗಲಿ ಎಂದು ನಾನು ಈ ರೀತಿ ಮಾಡಿದ್ದೇನೆ ಎನ್ನುತ್ತಾನೆ. ರಾಮನು ಅವತ್ತು ಹನುಮಂತನನ್ನು ಅಪ್ಪಿಕೊಂಡು, ನನ್ನ ಭಕ್ತರಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ. ಇಂದಿನಿಂದ ನಿನಗೆ ಸಿಂಧೂರ ಅರ್ಪಿಸುವವರ ಸಕಲ ಸಂಕಷ್ಟಗಳು ದೂರವಾಗಲಿ ಎಂದು ವರ ನೀಡುತ್ತಾನೆ. ಈಗ ನಾವು ಇದರ ಹಿಂದಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳಿದುಕೊಳ್ಳೋಣ. ಹನುಮಂತನನ್ನು ಮಂಗಳಮೂರ್ತಿ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹ ಕೆಂಪು ಬಣ್ಣದ ಗ್ರಹ. ಹನುಮಂತನು ಮಂಗಳ ಗ್ರಹದ ಅಧಿಪತಿ. ಜಾತಕದಲ್ಲಿ ಮಂಗಳ ದೋಷ ಇರುವವರು ಹನುಮಂತನಿಗೆ ಸಿಂಧೂರ ಮತ್ತು ಚಾಸ್ಮಿ ಅರ್ಪಿಸುವುದರಿಂದ ಅವರ ಸಮಸ್ಯೆಗಳು ಶಮನವಾಗುತ್ತದೆ ಎಂದು ನಂಬಲಾಗುತ್ತದೆ. ಅಲ್ಲದೆ ಶನಿದೇವರು ಕೂಡ ಹನುಮಂತನಿಗೆ ತನ್ನ ಭಕ್ತರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಎಂದು ಮಾತು ಕೊಟ್ಟಿರುತ್ತಾನೆ. ಹಾಗಾಗಿ ಶನಿ ದೋಷ ನಿವಾರಣೆಗೂ ಈ ಸಿಂಧೂರದ ಲೇಪನ ಒಂದು ಪ್ರಮುಖ ಪರಿಹಾರ ಅಂತಾನೆ ಹೇಳ್ಬೋದು. ಇನ್ನು ಕೇಸರಿ ಮತ್ತು ಕೆಂಪು ಬಣ್ಣಗಳು ಕೇವಲ ಬಣ್ಣಗಳಲ್ಲ, ಅವು ಶಕ್ತಿಯ ಸಂಕೇತ. ಸೂರ್ಯೋದಯದ ಬಣ್ಣವು ಕೇಸರಿ. ಈ ಬಣ್ಣವು ನಮ್ಮ ಮೆದುಳಿನಲ್ಲಿ ಉತ್ಸಾಹ ಮತ್ತು ಧೈರ್ಯವನ್ನು ತುಂಬುತ್ತದೆ. ಹನುಮಂತನು ಬ್ರಹ್ಮಚಾರಿ ಮತ್ತು ಮಹಾಯೋಗಿ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಮೂಲಾಧಾರ ಚಕ್ರದ ಬಣ್ಣವು ಕೆಂಪು. ಈ ಚಕ್ರವು ಸ್ಥಿರದ ಮತ್ತು ಧೈರ್ಯದ ಸಂಕೇತ. ಹನುಮಂತನಿಗೆ ಸಿಂಧೂರ ಹಚ್ಚುವುದು ನಮ್ಮಲ್ಲಿರುವ ಸಪ್ತಶಕ್ತಿಗಳನ್ನು ಜಾಗೃತಗೊಳಿಸುವ ಸಂಕೇತವೂ ಕೂಡ ಹೌದು. ಸಿಂಧೂರದಷ್ಟೇ ಹನುಮಂತನಿಗೆ ಕೇಸರಿ ಬಣ್ಣದ ಬೂಂದಿ ಲಾಡು ಮತ್ತು ಕೇಸರಿಯ ಧ್ವಜ ಎಂದರೆ ಪಂಚಪ್ರಾಣ. ಯಾಕೆ ಗೊತ್ತೇ? ಕೇಸರಿ ಬಣ್ಣವು ಸೂರ್ಯನ ಸಂಕೇತ. ಹನುಮಂತನ ಗುರು ಸೂರ್ಯದೇವ. ತನ್ನ ಗುರುವಿನ ಬಣ್ಣವನ್ನೇ ತನ್ನ ವಿಜಯದ ಸಂಕೇತವಾಗಿ ಹನುಮಂತನು ಸ್ವೀಕರಿಸಿದ್ದಾನೆ. ಹಲವು ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಹನುಮಂತನು ಲಂಕೆಯನ್ನು ದಹಿಸಿದಾಗ ಉಂಟಾದ ಕೆನ್ನಾಲಗೆಯ ಬೆಂಕಿಯು ಕೇಸರಿ ಬಣ್ಣದಾಗಿತ್ತು. ಅದು ಅಧರ್ಮದ ನಾಶ ಮತ್ತು ಧರ್ಮದ ಉದಯದ ಸಂಕೇತವಾಗಿತ್ತು. ಅದಕ್ಕೆ ಇಂದಿಗೂ ಹನುಮಂತನ ಭಕ್ತರು ಕೇಸರಿ ಶಾಲು ಅಥವಾ ಧ್ವಜವನ್ನು ಹಿಡಿದು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾರೆ. ಇನ್ನು ಮಧ್ಯಪ್ರದೇಶದ ಉಲ್ಟಾ ಹನುಮಾನ್ ದೇವಸ್ಥಾನ ಮತ್ತು ಕರ್ನಾಟಕದ ಯಂತ್ರೋದ್ಧಾರಕ, ಈ ಎರಡೂ ದೇವಸ್ಥಾನಗಳಲ್ಲೂ ಸಿಂಧೂರಕ್ಕೆ ವಿಶೇಷ ಆಧ್ಯಾತ್ಮಿಕ ಮಹತ್ವ ನೀಡಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಹನುಮಂತನಿಗೆ ಅರ್ಪಿಸಲಾದ ಸಿಂಧೂರವು ಕೇವಲ ಒಂದು ಪೂಜಾ ಪದಾರ್ಥವಲ್ಲ, ಇದು ಭಕ್ತಿ, ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಕೊನೆಯದಾಗಿ ಹನುಮಂತನ ಈ ಸಿಂಧೂರದ ಕತೆ ನಮಗೆ ಕಲಿಸುವ ಪಾಠವೇನು?
ಅದು ನಿಸ್ವಾರ್ಥದ ಭಕ್ತಿ. ಲೋಕದ ಜನರು ತನ್ನನ್ನು ನೋಡಿ ನಗುತ್ತಾರೆ ಎಂದು ಹನುಮಂತನು ಎಂದೂ ಯೋಚಿಸಲಿಲ್ಲ. ಅವನಿಗೆ ಮುಖ್ಯವಾಗಿದ್ದು ತನ್ನ ಪ್ರಭುವಿನ ಹಿತ ಮತ್ತು ಅವನ ಮೇಲಿರುವ ಅಚಲವಾದ ಪ್ರೇಮ ಮಾತ್ರ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಯಾವುದನ್ನಾದರೂ ಸಾಧಿಸಬೇಕೆಂದರೆ ಲೋಕದ ಟೀಕೆಗಳಿಗೆ ಅಂಜಬಾರದು. ಜನರು ಏನು ಹೇಳುತ್ತಾರೆ ಎಂದು ಭಯ ಬಿಟ್ಟು ನಮ್ಮ ಗುರಿಯ ಮೇಲೆ ಭಕ್ತಿ ಇಟ್ಟಿರಬೇಕು. ಹನುಮಂತನ ಆ ಕೇಸರಿ ಬಣ್ಣ ನಮಗೆ ಪ್ರತಿದಿನ ಧೈರ್ಯ, ಶಕ್ತಿ ಮತ್ತೆ ನಿಷ್ಠೆ ಅನ್ನುವುದು ನೆನಪಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಶ್ರೀರಾಮ್.